ಜೂನಿಯರ್ ಕರಡಿ ದಸ್ತಪುಸ್ತವಾಗಿ ಯಾವ ರೀತಿ ಇದ್ದಾನೆ ತಾವೆಲ್ಲರೂ ನೋಡ್ತಾ ಇರ್ಬೋದು. ಹೌದು, ಜೂನಿಯರ್ ಕರಡಿ ಕೂಡ ಬಿಕ್ಕೋಡು ಭಾಗದಲ್ಲೇ ಇರುವಂತದ್ದು ಟೀಮ್ ನಲ್ಲಿ. ಕರಡಿಯ ಒಂದು ಫೇವರೆಟ್ ಸೇಮ್ ಅಚ್ಚು ಅಂತಾನೆ ಹೇಳ್ಬೋದು. ಸೇಮ್ ಟು ಸೇಮ್ ಕರಡಿಯ ಒಂದು ರೂಪ ಮುಖಲಕ್ಷಣ. ಜೂನಿಯರ್ ಕರಡಿ ಅಂತ ಸಹ ಇಲ್ಲಿ ಗ್ರಾಮಸ್ಥರು ಇದನ್ನ ಕರೀತಾರೆ. ಬಹುಶಃ ಕರಡಿಯ ಬ್ಲಡ್ ಲೈನ್ ಇರ್ಬೋದು, ಕರಡಿಯ ತಮ್ಮ ಆಗಿರ್ಬೋದು, ಕರಡಿದ ಒಂದು ಮಗನೂ ಸಹ ಆಗಿರ್ಬೋದು, ಹೇಳಕ್ ಗೊತ್ತಿಲ್ಲ. ಬಟ್ ಸೇಮ್ ಆಸ್ ಇಟ್ ಈಸ್ ಇರುವಂತದ್ದು ಈಗ ಸದ್ಯಕ್ಕೆ ರಸ್ತೆಯಲ್ಲಿ ಸಹ ಕಾಣಿಸ್ಕೊಂಡು ಮತ್ತೆ ಆಗಾಗ ಒಂಟಿಯಾಗೂ ಸಹ ಸುಸ್ತಾ ಇರುವಂತಹ ಒಂದು ಆನೆ ಈ ಒಂದು ಜೂನಿಯರ್ ಕರಡಿ. ಒಂದು ಕಡೆ ಈಗ ವರ್ಲ್ಡ್ ಭೀಮ್ ರಸ್ತೆಗೆ ಬಂದು ವಿಡಿಯೋ ವೈರಲ್ ಆದ್ರೆ, ಈಗ ಸದ್ಯಕ್ಕೆ ಈ ಒಂದು ಆನೆ ಜೂನಿಯರ್ ಕರಡಿ ಅಂತ ಏನ್ ಕರೀತಾರೆ ಇದು ಕೂಡ ರಸ್ತೆಯನ್ನ ದಾಟ್ತಿರುವಂತ ಒಂದು ದೃಶ್ಯವನ್ನ ಸಹ ನೋಡ್ತಾ ಇರ್ಬೋದು. ಇದು ಕೂಡ ಬಹಳಷ್ಟು ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ದಾಂಧಲೆ ಆಗಿರ್ಬೋದು, ಜೀವಹಾನಿ ಏನು ಕೂಡ ತೊಂದರೆ ಏನು ಕೂಡ ಮಾಡಿಲ್ಲ. ಬಟ್ ರಸ್ತೆಗಳನ್ನ ದಾಟುವಂತ ಒಂದು ಟೈಮ್ ನಲ್ಲಿ ಎಚ್ಚರಿಕೆಯಿಂದ ವಾಹನ ಸವಾರರು ಇರಬೇಕಾಗತ್ತೆ. ಅಲ್ಲಿ ETF ಸಿಬ್ಬಂದಿ ವರ್ಗದವರು, ಟ್ರ್ಯಾಕರ್ಸ್ ಗಳು ಕೂಡ ಇರ್ತಾರೆ. ಅವರ ಮಾತನ್ನ ಪಾಲಿಸಬೇಕು. ಯಾರು ಕೂಡ ಹತ್ತಿರಕ್ಕೆ ಹೋಗುವಂತದ್ದೇನು ಕೂಡ ಮಾಡಬಾರ್ದು. ಹೋದ್ರೆ ಕಠಿಣ ಕ್ರಮವನ್ನು ಕೂಡ ಜರುಗಿಸ್ತಾರೆ. ಸೊ ಹೀಗಾಗಿ ಅಂತರವನ್ನ ಕಾಯ್ದಿಟ್ಕೋಬೇಕು. ಮತ್ತೆ ಮೆಸೇಜ್ಗಳು ಬರ್ತಾ ಹೋಗುತ್ತೆ, ಎಲ್ಲೆಲ್ಲಿ ಆನೆಗಳಿದಾವೆ ಆ ಒಂದು ಕಾಫಿ ತೋಟದಲ್ಲಿ ಕಾರ್ಮಿಕರು ಕೆಲಸವನ್ನ ಮಾಡ್ತಿರ್ತಾರೆ. ಸ್ವಂತವ್ರಿಗೆಲ್ಲ ಮೆಸೇಜ್ ಪಾಸ್ ಆಗ್ತಾ ಹೋಗುತ್ತೆ. ಸ್ವಂತವರು ಅಲ್ಲಿ ಕೆಲಸವನ್ನ ಮಾಡೋದಿಲ್ಲ. ಸೊ ಆ ರೀತಿ ಒಂದು ಮೆಸೇಜ್ಗಳು ಕೂಡ ಸಿಗ್ತಾ ಹೋಗುತ್ತೆ. ಬಿಕ್ಕೋಡು ಭಾಗ, ಬೇಲೂರು ಭಾಗ, ಸಕಲೇಶಪುರ, ಆಲೂರು ಈ ಕಡೆ ಎಲ್ಲ ಆನೆಗಳ ಸಂಚಾರ ಜಾಸ್ತಿ ಇರುತ್ತೆ. ಮತ್ತೆ ನಮ್ಮ ಕಾಡಾನೆ ಭೀಮ ಮೊನ್ನೆ ತಾನೇ ವಿಡಿಯೋ ವೈರಲ್ ಆಯ್ತು. ಬಿಕ್ಕೋಡ್ಗೆ ಎಂಟ್ರಿ ಕೊಡಂತ ಭೀಮ ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ಆರಾಮಾಗಿ ಸುತ್ತಾಡ್ಕೊಂಡಿದ್ದಾನೆ. ಕಂಪ್ಲೀಟ್ ಚೇತರಿಕೆ ಕಂಡಾಗಿದೆ ಕಾಡಾನೆ ಭೀಮ. ಈಗ ಸದ್ಯಕ್ಕೆ ಒಂಟಿಯಾಗಿದ್ದಾನೆ. ಇಷ್ಟು ಒಂದೂವರೆ ತಿಂಗಳು ಗುಂಪಿನಲ್ಲಿದ್ದಂತ ಕಾಡಾನೆ ಭೀಮ ಈಗ ಸದ್ಯಕ್ಕೆ ಒಂಟಿಯಾಗಿ ತಿರುಗಾಡ್ತಾ ಇದ್ದಾನೆ. ಸಿಂಗಲ್ ದಂತ ಏಕದಂತ ಭೀಮ. ಭೀಮನನ್ನ ನೋಡಿ ಸಹ ಮೊನ್ನೆ ಬಿಕ್ಕೋಡ್ಗೆ ಬಂದಂತ ಟೈಮಲ್ಲಿ ತುಂಬಾ ಜನ ಖುಷಿ ಪಟ್ರು. ಮತ್ತೆ ತುಂಬಾ ಜನ ಸೇರಿದ್ರು ಅಲ್ಲಿ ಭೀಮನನ್ನ ನೋಡಕ್ಕೂ ಸಹ.